ನಮಸ್ಕಾರ. ಗೌರವಾನ್ವಿತ ಶಿಕ್ಷಕರೇ, ಆದರಣೀಯ ಅತಿಥಿಗಳೇ, ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಅತ್ಯಂತ ಮಹತ್ವಪೂರ್ಣ ಮತ್ತು ಪ್ರಾಸಕ್ತಿಯ ವಿಷಯದ ಕುರಿತು ಚರ್ಚಿಸಲು. ಅದು ವಿಶ್ವ ಭೂಮಿ ದಿನ ಅಥವಾ ವರ್ಲ್ಡ್ ಅರ್ತ್ ಡೇ. ಪ್ರತಿ ವರ್ಷವೂ ಏಪ್ರಿಲ್ 22ರಂದು ಭೂಮಿಯ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಆಚರಣೆಯ ದಿನವಲ್ಲ, ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸಬೇಕಾದ ಒಂದು ದಿನ. ನಾವು ಊಟ ಮಾಡೋ ಆಹಾರ, ಕುಡಿಯೋ ನೀರು, ಉಸಿರಾಡೋ ಗಾಳಿ ಎಲ್ಲವೂ ಭೂಮಿಯ ದೇಣಿಗೆಯಾಗಿದೆ. ಈ ಭೂಮಿ ನಮ್ಮ ಜೀವನದ ಮೂಲ, ಆದರೆ ನಾವು ಇದರ ಕಾಳಜಿ ತೆಗೆದುಕೊಳ್ಳುತ್ತಿಲ್ಲ. ನಾವು ಭೂಮಿಗೆ ಕೊಡುವ ಬದಲಿಗೆ ಅದರಿಂದ ಮಾತ್ರ ತೆಗೆದುಕೊಳ್ಳುತ್ತೇವೆ. ಇಂದಿನ ಭೂಮಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಗಾಳಿ, ನೀರು ಮತ್ತು ಮಣ್ಣು ಮಾಲಿನ್ಯ, ವನ್ಯಜೀವಿಗಳ ನಾಶ ಮತ್ತು ಜೀವವೈವಿಧ್ಯದ ಕ್ಷಯ, ವಾಯುಮಂಡಲದ ತಾಪಮಾನದಲ್ಲಿ ಹೆಚ್ಚಳ, ಗ್ಲೋಬಲ್ ವಾರ್ಮಿಂಗ್, ಅರಣ್ಯಗಳ ಕಡಿತ, ಡಿಫಾರೆಸ್ಟೇಷನ್, ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ ಮಾಲಿನ್ಯ ಇವೆಲ್ಲವೂ ಮಾನವನೇ ಎಂಬ ಪ್ರಾಣಿಯ ಅತಿಮೋಹದಿಂದಲೇ ಸಂಭವಿಸುತ್ತಿವೆ. ಪೃಥ್ವಿ ದಿನವನ್ನು ಪ್ರಾರಂಭಿಸಿದವರು ಅಮೆರಿಕದ ಸೆನೆಟರ್ ಗೆಲೋರ್ಡ್ ನೆಲ್ಸನ್. 1970ರಲ್ಲಿ ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಈ ದಿನದ ಉದ್ದೇಶ ಮಾನವರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು. ಭೂಮಿಯ ರಕ್ಷಣೆಗೆ ನಾವು ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು ಯಾವುವೆಂದರೆ ಮರಗಳನ್ನು ನೆಡುವುದು ಮತ್ತು ಕಡಿತ ತಪ್ಪಿಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸುವುದು, ನೀರಿನ ಹೂಡಿಕೆ ಮಾಡುವುದು, ವಾತಾವರಣದ ಬಗ್ಗೆ ಜಾಗೃತಿ ಮೂಡಿಸುವುದು. ಪರಿಸರ ಸಂರಕ್ಷಣೆಗೆ ಕೆಲವು ನಡವಳಿಕೆಗಳನ್ನು ಬಳಸೋಣ. ಅವುಗಳೆಂದರೆ ಮನೆಗಳಲ್ಲಿ ವಸ್ತು ಪುನಶ್ಚಕ್ರಣ, ರೀಸೈಕ್ಲಿಂಗ್ ಪ್ರಾರಂಭಿಸೋಣ, ವಿದ್ಯುತ್, ನೀರು, ಇಂಧನ ಉಳಿಸೋಣ, ಸೈಕಲ್, ಸಾರ್ವಜನಿಕ ಸಾರಿಗೆ ಬಳಸೋಣ, ಮನೆಯ ಹತ್ತಿರವೇ ಒಂದು ಮರ ನೆಟ್ಟು ಬೆಳೆಸೋಣ. ಸ್ನೇಹಿತರೆ, ಭೂಮಿ ನಮಗೆ ಜೀವ ಕೊಟ್ಟಿದ್ದಾಳೆ. ಈಗ ನಮ್ಮ ಹೊಣೆಗಾರಿಕೆ ಅವಳನ್ನು ರಕ್ಷಿಸುವುದು. ಈ ವಿಶ್ವ ಭೂಮಿ ದಿನದ ಜೊತೆಗೆ ನಾವು ಪ್ರತಿದಿನವೂ ಭೂಮಿಗೆ ಗೌರವ ತೋರಿಸೋಣ. ಮಕ್ಕಳಿಗೆ ಪರಿಸರದ ಬಗ್ಗೆ ಶಿಕ್ಷಿಸೋಣ. ಮುಂದಿನ ಪೀಳಿಗೆಗೆ ಸುಂದರ ಭೂಮಿಯನ್ನು ಬಿಟ್ಟುಕೊಡುವ ಸಂಕಲ್ಪ ಮಾಡೋಣ. ಇಂದು ಆರಂಭವಾದ ಈ ಬದಲಾವಣೆಯ ಹಾದಿ ಭವಿಷ್ಯವನ್ನು ಆಕಾರಗೊಳಿಸಲಿ. ಧನ್ಯವಾದಗಳು. ಜೈ ಭಾರತ್.